ತುಂಬಾ ಆಕ್ಟಿವ್ ಆಗಿದ್ದೀರಿ. ಕಲಾವಿದೆ ಅಂದ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದು. ನಿಮ್ಮ ಕರಿಯರ್ ಹೆಂಗೆ ಆರಂಭ ಆಯ್ತು ಅದನ್ನ ನೆನಪು ಮಾಡ್ಕೊಳ್ಬೋದಾ ಈ ಕ್ಷಣದಲ್ಲಿ? ಕರಿಯರ್ ಹೇಗೆ ಆರಂಭ ಆಯಿತು ಅಂದರೆ ಅದು ಒಂಥರ ಅಚಾನಕ್ ಆಗಿ ಅಂತ ಹೇಳಬಹುದು. ನಾನು ಒಂದು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನನ್ನ ಸ್ನೇಹಿತರೆಲ್ಲ. ಸೊ ನನ್ನ ಸ್ನೇಹಿತೆ ಒಬ್ಳು ಜಸ್ಟ್ ಒಂದ್ ವಾರಕ್ಕೆ ಮುಂಚೆ ನಿರೂಪಣೆಯನ್ನ ಶುರು ಮಾಡಿದ್ಲು. ಆಯ್ತು. ಒಂದು ಖಾಸಗಿ ಚಾನೆಲ್ ನಲ್ಲಿ. ಅದೇನಾಯ್ತು, ಇನ್ನೊಂದು ಎಪಿಸೋಡ್ ಮಾಡಕ್ಕೆ ಅವಳನ್ನ ಕರೆದಾಗ ಶಿ ಗಾಟ್ ಬಿಸಿ. ಓಕೆ. ಅಲ್ಲೇ ನಾನು ಡಾನ್ಸ್ ಮಾಡ್ತಾ ಇದ್ನಲ್ಲ, ಸ್ವಲ್ಪ ಮಟ್ಟಿಗೆ ಕನ್ನಡ ಒಂಚೂರು ಮಾತಾಡ್ತಿದ್ದೆ. ಅಂಡ್ ಒಂಚೂರು ಎಲ್ಲೋ ಒಂದ್ ಕಡೆ ದೇವ್ರು ಒಂದ್ ಸ್ವಲ್ಪ ಮೆಮೊರಿ ಪವರ್ ಅನ್ನೋದು ಕೊಟ್ಟಿದ್ದ. ಹಂಗಾಗಿ ಅವ್ರೇನೋ ಒಂದ್ ಸ್ಕ್ರಿಪ್ಟ್ ಕೊಟ್ರು, ಹೇಳು ಅಂದ್ರು. ನಾನ್ ಸ್ವಲ್ಪ ಒಂಚೂರು ಹೆಂಗೆ ಅಂದ್ರೆ ನಾನ್ ನೆನ್ಪ್ ಮಾಡ್ಕೊಳ್ಳೋದು ರೀತಿ ಹೇಗೆ ಅಂದ್ರೆ, ಒಂದ್ ಕೀ ಪಾಯಿಂಟ್ಸ್ ಇಟ್ಕೋತೀನಿ. ಆ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಕೀ ಪಾಯಿಂಟ್ ಇದೆ, ಏನ್ ಸೆಂಟೆನ್ಸ್ ಇದೆ, ಅದನ್ನ ನೋಡ್ಕೊಂಡು ಒಂಚೂರು ಭಾಷೆ ಒಂದ್ ಸ್ವಲ್ಪ ಗೊತ್ತಿರೋದ್ರಿಂದ ಒಂಚೂರು ಆಚೆ ಈಚೆ ಆದ್ರೂ ಆ ಕಂಟೆಂಟ್ ಏನಿದೆ ನಾನು ಅದನ್ನ ಕೊಡ್ತಾ ಇದ್ದೆ. ಸೂಪರ್. ಸೊ ಹಂಗಾಗಿ ನನಗೆ ಒಂದು ಅವಕಾಶ ಸಿಕ್ತು. ನಿರೂಪಣೆಯ ಮೂಲಕ ಕೂತೂರು ನೀವು ಆಕ್ಚುಲಿ ನಿರೂಪಣೆ ಮಾಡುವ ಫಸ್ಟ್ ನಿರೂಪಣೆ ಮಾಡಿದ್ದು ನಾನು ವಿವೇಕಾನಂದ ಪಾರ್ಕ್ ಅಲ್ಲಿ ಒಂದು 2 ಎಪಿಸೋಡ್ ಮಾಡಿ, ಅದಾದ ನಂತರ ಬೇರೆ ಚಾನೆಲ್ಗಳಲ್ಲಿ ನನ್ನನ್ನ ನೋಡಿ ಕರ್ಕೊಂಡ್ರು. ಹಂಗಾಗಿ ನಾನು ಶುರು ಮಾಡಿದ್ದು 94ರಲ್ಲಿ, 94. ಓಕೆ ಓಕೆ. ಬಣ್ಣ ಅಭ್ಯಾಸ ಆಯ್ತು? ಬಣ್ಣ ಅಭ್ಯಾಸ ಇತ್ತು, ಯಾಕಂದ್ರೆ ಡಾನ್ಸ್ ಮಾಡ್ತಿದ್ದೆ ನಾನು. ರೈಟ್. ಓಕೆ. ನೃತ್ಯ, ನಿರೂಪಣೆ, ಈ ಕಲಾವಿದೆಯಾಗಿ ಬದಲಾಗಿದೆ ಹೇಗೆ ಹರಿಣಿಯವರು? ಅದೇನಾಯ್ತು, ಒಮ್ಮೆ ಅಫ್ಕೋರ್ಸ್ ಈಗ ಟಿವಿಲಿ ಏನಾದ್ರು ಬರ್ತಾ ಇದ್ರೆ ಅವಕಾಶಗಳು ಬರ್ತಾ ಇರತ್ತೆ, ಆಕ್ಟಿಂಗ್ ಮಾಡಿ ಅಂತ. ಸರಿ, ನನಗ ಆಕ್ಟಿಂಗ್ ಮಾಡಕ್ ಬರೋದಿಲ್ಲ. ಅಂಡ್ ನಮ್ಮನೇಲೂ ಸ್ವಲ್ಪ ನಿರೂಪಣೆ ಅಂದ್ರೆ ಓಕೆ, ಆಕ್ಟಿಂಗ್ ಬೇಡ ಅನ್ನೋದಿತ್ತು. ಒಂಚೂರು ಟ್ರೆಡಿಷನಲ್ ಫ್ಯಾಮಿಲಿ ನಮ್ದು ಆಗಿರೋದ್ರಿಂದ. ಆದ್ರೂ ನೋಡೋಣ ಅಂತ ಒಂದ್ಸಲ ಹೋದೆ, ಟ್ರೈ ಮಾಡಿದೆ ನಾನು. ಅಶೋಕ್ ಕಶ್ಯಪ್ ಅವರ ಆತ್ಮ ಅನ್ನುವಂಥ ಒಂದು ಸೀರಿಯಲ್ಗೆ. ಅದೇನಾಗೋಯ್ತು, ನನ್ನನ್ನು ನಾನೇ ನೋಡ್ಕೊಳಕ್ ತುಂಬಾ ಕಷ್ಟ ಆಗೋಯ್ತು. ಅಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ, ಒಂದು ಜಜ್ಮೆಂಟ್ ಸಿಗ್ತಾ ಇಲ್ಲ, ನಾನು ಹೆಂಗ್ ಮಾಡ್ತಿದ್ದೀನಿ ಗೊತ್ತಿಲ್ಲ. ನನ್ನನ್ನೇ ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಅಯ್ಯಯ್ಯೋ ಬೇಡಪ್ಪ ಬೇಡ ಅನ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಓಕೆ. ಮತ್ತೆ ವಾಪಸ್ ನಂದು ಏನು ನಿರೂಪಣೆ ಆಗಿರ್ಬೋದು, ಆಮೇಲೆ ಡಬ್ಬಿಂಗ್ ಮಾಡ್ತಾ ಇದ್ದೆ ನಾನು ಹಲವಾರು ನಾಯಕಿಯರಿಗೆ. ಆಮೇಲೆ ನಿರೂಪಣೆ, ನನ್ನ ಡಾನ್ಸ್ ಏನಿತ್ತು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಮದುವೆಯ ನಂತರ ಮತ್ತೆ ಅದೇ ಆಫರ್ಸ್ ಬರೋಕ್ ಶುರು ಆಯ್ತು. ಸೊ ನಮ್ಮ ಯಜಮಾನ್ರು ಹೇಳಿದ್ರು, ಟ್ರೈ ಮಾಡು ನೋಡೋಣ ಅಂತ ಹೇಳಿದ್ರು. ಅವಾಗ ಏನಾಯ್ತು, ನನ್ನ ಜೊತೆಗೆ ಹಲವಾರು BV ರಾಧಮ್ಮ ಅವರು, ಹಿರಿಯ ಕಲಾವಿದರೆಲ್ಲ ಇದ್ರು ಜೊತೆಗೆ. ಸೊ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂದ್ರೆ, ನಮ್ಮ ನಿರ್ದೇಶಕರಾಗಿರ್ಬೋದು, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳಾಗಿರ್ಬೋದು, ನಿಧಾನವಾಗಿ ಕೂತ್ಕೊಂಡು ಡೈಲಾಗ್ ಹೇಗೆ ಹೇಳಬೇಕು, ಯಾವ ತರ ಹೇಳಬೇಕು, ಯಾರನ್ನ ನೋಡಿ ಏನ್ ಕಲ್ತ್ಕೋಬೇಕು, ಸೊ ಪ್ರತಿಯೊಂದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಈ ಸಮಯದಲ್ಲಿ ನಾನು ಅವ್ರನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ನಮ್ಮ ಗೆಜ್ಜೆನಾದ ವಿಜಯ್ ಕುಮಾರ್ ಅವರು, ಅವರ ಅಸೋಸಿಯೇಟ್ ಜಗದೀಶ್ ಅವರು, ಇವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿ ಕೂತಿರೋಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಆಕ್ಟಿಂಗ್ ಅಲ್ಲಿ. ಸೂಪರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.